ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಕೀರ್ತನೆ 56ನೇ ಅಧ್ಯಾಯದ 9ನೇ ವಾಕ್ಯ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ, ನಾನು ಆತನಿಗೆ ಮೊರೆ ಇಡುವಾಗಲೇ ನನ್ನ ಶತ್ರುಗಳು ಪಕ್ಕನೆ ಪಲಾಯನ ಮಾಡುವರು. ನಾವು ದೇವರ ವಾಕ್ಯದಲ್ಲಿ, ಸತ್ಯವೇದದಲ್ಲಿ ಕೀರ್ತನೆಗಾರನು ಹೇಳಿರುವಂತಹ ವಾಕ್ಯಗಳನ್ನು ನೋಡ್ತಿದ್ದೇವೆ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ನಮಗಾಗಿ ವಾಗ್ದಾನ ಮಾಡಿದಂತಹ ಪವಿತ್ರಾತ್ಮನು ನಮ್ಮೊಟ್ಟಿಗೆ ಇರುವವರಾಗಿದ್ದಾರೆ. ಎಲ್ಲಾ ಕಡೆಯಲ್ಲಿಯೂ ನೀವು ಹೋಗುವಂತಹ ಪ್ರತಿಯೊಂದೊಂದು ಕಾರ್ಯಗಳಲ್ಲಿಯೂ ಕೂಡ ದೇವರು ನಿಮ್ಮೊಟ್ಟಿಗೆ ಇರುವಾತನಾಗಿದ್ದಾನೆ. ಆ ದೇವರು ನಿಮ್ಮೊಟ್ಟಿಗೆ ಇರುವಾಗ ನೀವು ಯಾವಾಗಲೆಲ್ಲ ಆತನಲ್ಲಿ ನೀವು ಮೊರೆ ಇಡುತ್ತೀರೋ ಆಗ ಶತ್ರುಗಳು ಓಡಿ ಹೋಗುವವರಾಗಿದ್ದಾರೆ. ನಮಗೆ ಗೊತ್ತಿರುವಂತಹ ಶತ್ರುಗಳು ಮೇಲ್ನೋಟಕ್ಕೆ ಕಾಣುವಂತಹ ಶತ್ರುಗಳಾಗಿರಬಹುದು, ಹಿತಶತ್ರುಗಳು ಅಂತ ಹೇಳ್ತೇವೆ. ಅಂದ್ರೆ ಕಾಣದೇ ಇರುವಂತಹ ಶತ್ರುಗಳು, ನಮಗೆ ಗೊತ್ತಿಲ್ಲದೆ ಇರುವಂತಹ ಶತ್ರುಗಳು, ಎದುರಿಗೆ ಚೆನ್ನಾಗಿ ಮಾತನಾಡೋರಾಗಿದ್ದು ಹಿಂದೆ ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡುವಂತಹ ಜನರು ಇರಬಹುದು. ಈ ರೀತಿಯ ಶತ್ರುಗಳು, ಪ್ರತಿಯೊಂದೊಂದು ಶತ್ರುಗಳನ್ನ ದೇವರು ತಿಳಿದವರಾಗಿದ್ದಾರೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಮ್ಮ ಮನಸ್ಸಿನಲ್ಲಿ ಏನಿದೆ ಎಂಬುದಾಗಿ, ಅಂದ್ರೆ ನಮ್ಮ ಅಂತರಂಗವನ್ನ ತಿಳಿದಿರುವಾತನು ದೇವರಾಗಿದ್ದಾನೆ. ಆದುದರಿಂದ ಯಾರ ಮನಸ್ಸಿನಲ್ಲಿ ಯಾವ ಕಾರ್ಯಗಳು ಯಾರ ವಿರುದ್ಧವಾಗಿ ಯಾರ ಪರವಾಗಿ ಮಾಡ್ತಾರೆ ಎಂಬುದಾಗಿ ದೇವರಿಗೆ ತಿಳಿದಿದೆ. ನಮ್ಮೆಲ್ಲರ ಆಲೋಚನೆ ದೇವರ ಮುಂದೆ ಬಟ್ಟ ಬಯಲಾಗಿದೆ. ಯಾರು ಕೂಡ ಅವರಿಂದ ಮುಚ್ಚಿಡೋದಕ್ಕೆ ಸಾಧ್ಯವೇ ಇಲ್ಲ. ಸತ್ಯವನ್ನ ಯಾರು ಎಷ್ಟೇ ಮುಚ್ಚಿಟ್ಟರೂ ಕೂಡ ಆ ಸತ್ಯ ತಾನಾಗಿ ಒಡೆದುಕೊಂಡು ಬರುವಂತದ್ದಾಗಿದೆ. ಯೇಸು ಸ್ವಾಮಿಯನ್ನ ಅವರು ಸತ್ತು ಹೋದ ನಂತರ ಒಂದು ಸಮಾಧಿಯಲ್ಲಿ ಹಾಕಿ ದೊಡ್ಡ ಉಂಡೆಯನ್ನ ಅದಕ್ಕೆ ಮುಚ್ಚಿದ್ರು ಅಂತ ನಾವು ಕಾಣ್ತೇವೆ. ಆದ್ರೆ ಸತ್ಯವಾಗಿರುವಂತಹ ಯೇಸು ಅಲ್ಲಿಯೇ ಸತ್ತಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಆ ದೊಡ್ಡದಾದ ಬಂಡೆಯನ್ನ ಸರಿಸಿಕೊಂಡು ಅದನ್ನ ತೆಗೆದು ಹಾಕಿ ಬಂದವರಾಗಿದ್ದರು, ಜೀವಿತವಾಗಿ ಇದ್ದವರು. ಆ ಒಂದು ಯೇಸು ಕ್ರಿಸ್ತನು ನಿಮಗೆ ಹೇಳ್ತಿದ್ದಾರೆ, ನಾನು ಮುಟ್ಟಿದ್ದೇನೆ, ದೇವರು ನಿಮ್ಮೊಟ್ಟಿಗಿರುವುದು ನಿಶ್ಚಯ. ಪ್ರಿಯರೇ, ಆ ಒಂದು ಭರವಸೆಯಿಂದ ಈ ದಿನವನ್ನ ನೀವು ಎದುರಿಸಿ, ಈ ದಿನವನ್ನ ನೀವು ಎದುರುಗೊಳ್ರಿ. ಖಂಡಿತವಾಗಿ ದೇವರು ನಿಮಗೆ ಆಶೀರ್ವಾದವನ್ನು ಒದಗಿಸಿಕೊಡುತ್ತಾರೆ. ಎಂದೆಂದಿಗೂ ಕಾಣದಿರುವಂತಹ ಜಯವನ್ನ ನೀವು ಕಾಣುತ್ತೀರಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ಒಂದು ಪ್ರಾರ್ಥನೆಯನ್ನ ಕರ್ತನೆ ನಿನ್ನ ನಾಮದಲ್ಲಿ ನಾವು ಮಾಡುವಾಗ ಈ ಒಂದು ಕಾರ್ಯಕ್ರಮವನ್ನ ನೋಡುತ್ತಾ ಕೇಳುತ್ತಾ ಯಾರೆಲ್ಲ ಏಸಪ್ಪ ನಿನ್ನ ಸನ್ನಿಧಾನದಲ್ಲಿ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರೆಲ್ಲರ ಜೀವಿತದಲ್ಲಿ ನೀವು ಇದ್ದವರಾಗಿ ಅವರನ್ನು ಆಶೀರ್ವದಿಸಿ, ಯಾವ ಶತ್ರುಗಳು ಅವರ ವಿರುದ್ಧವಾಗಿ ಕಾರ್ಯವನ್ನ ಮಾಡದ ಹಾಗೆ ಅಪ್ಪ ಅವರೆಲ್ಲರನ್ನ ಕಾದು ರಕ್ಷಿಸಿ ಕಾಪಾಡಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಪ್ರತಿಯೊಬ್ಬೊಬ್ಬರನ್ನ ಪ್ರೀತಿಸುವಂತಹ ಪ್ರೀತಿ ಸ್ವರೂಪನೇ ಎಲ್ಲರನ್ನ ಆಶೀರ್ವದಿಸಿ ಈ ದಿನದಲ್ಲಿ ಜಯವನ್ನ ಕಾಣಲು ಕೃಪೆ ಮಾಡಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೋಗಿದ್ದೇನೆ ಕರ್ತನೆ.